ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಕರ್ನಾಟಕ ಜನ ಬುದ್ಧಿ ಕಲಿಸುವಂತ ದೂರ ಇಲ್ಲ. ಮಾನ್ಯ ಮಹಾದೇವಪ್ಪನವರು ಬಹಳ ದೊಡ್ಡ ವಿದ್ವಾಂಸರವರು. ಇನ್ನೊಬ್ಬನಿದ್ದಾನೆ, ಅವನು ಚಿಕ್ಕವೀರ ಅಂತ. ನಾನು ಅಜ್ಞಾನ ಪ್ರಕಾಶ್ ಸ್ವಾಮಿ. ಅವ್ರು ಹೇಳ್ತಾನ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಬೇಕು, ಒಳ ಮೀಸಲಾತಿ ಬಿಸಾಕಂತಕ್ಕಂತ. ಸಿದ್ದರಾಮಯ್ಯನವರೇ, ಮಾನ್ಯ ಮಹಾದೇವಪ್ಪನವರೇ, ಸಂವಿಧಾನ ಜಾರಿ ಆದ್ಮೇಲೆ 100 ಸಾರಿ ಸಂವಿಧಾನ ತಿದ್ದುಪಡಿ ಆಗಿದೆ. ಯಾವ ಕಾರಣಕ್ಕೆ ತಿದ್ದುಪಡಿ ಆಗಿದೆ? ಅವರವರ ಯೋಗ್ಯತೆ, ಅವರವರ ಸಾಮಾಜಿಕ ಹಿಂದುಳಿದ ವರ್ಗಕ್ಕೆ ಆಧಾರದ ಮೇಲೆ ಅನೇಕ ಸಾರಿ ತಿದ್ದುಪಡಿ ಆಗಿದೆ. AWS 10% ಕೊಡ್ತಕ್ಕಂಥ ಕೆಲಸದಲ್ಲಿ ಎಲ್ಲಿ ಬೀದಿ ಹೋರಾಟ ಮಾಡಲಿಲ್ಲ. ಕರ್ನಾಟಕದಲ್ಲಿ ಸೇರಿದಂತೆ, ರಾಜ್ಯ ಸರ್ಕಾರದಲ್ಲಿ ಸೇರಿದಂತೆ ಭಾರತದ ಯಾವುದೇ ಭಾಗದಲ್ಲಿ AWS ಹೋರಾಟ ಆಗಲಿಲ್ಲ. ಆದ್ರೆ AWS 10% ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ 35-40 ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಮಾದಿಗರು ಯಾವ ನ್ಯಾಯ ಸಿದ್ದರಾಮಣ್ಣ? ಯಾವ ಹಿಂದವಾದ ನಿಂದು? ಯಾವ ಲೋಹಿಯವಾದ? ಇವತ್ತು ಜನ ದಿನ ಧಿಕ್ಕಾರಕ್ಕೆ ಹೋಗ್ತಕ್ಕಂಥ ದಿನಗಳು ನೋಡಿಲ್ಲ. 27ರ ನಿರ್ಣಯದಲ್ಲಿ ಏನಾದ್ರೂ ಒಳ ಮೀಸಲಾತಿ ನಿರ್ಣಯ ಆಗದೆ ಹೋದ್ರೆ ಕರ್ನಾಟಕದಲ್ಲಿ ಏನು ಹೈದರಾಬಾದ್, ಕರ್ನಾಟಕ, ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ 5 ಜಿಲ್ಲೆಗಳ ವಲಯ ಜಾತಿಗಳ ಗುಲಾಮರ ಗಿರಿಗೆ ಒಳಪಟ್ಟು ಸಿದ್ದರಾಮಯ್ಯ ಮಾದಿಗರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇದು ದೊಡ್ಡ. ಇದು ಇನ್ನು ಮುಂದೆ ಮಹಾ ಸಂಗ್ರಾಮ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮುಖಾಂತರ ಏನು ಮಹಾದೇವಪ್ಪನವ್ರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇವತ್ತು ಖರ್ಗೆ ಅವರು ಹೇಳ್ತಾರೆ ಒಂದ್ ಕಡೆ ಒಳ ಮೀಸಲಾತಿ ಪ್ರಶ್ನೆ ಬಂದಾಗ ಬ್ರೀಫ್ ಮಾಡುವಂತ ಸಂದರ್ಭದಲ್ಲಿ ಬೆಂಕಿ ಹಚ್ಚ ಕೆಲಸ ಅಂತ ಹೇಳ್ತಾರೆ. ಸ್ವಾಮಿ, ಇದು ಬೆಂಕಿ ಹಚ್ಚ ಕೆಲಸ ಅಲ್ಲ. ಅವರವರ ಸಂವಿಧಾನದ ಹಕ್ಕುಗಳನ್ನ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಹಂಚತಕ್ಕಂಥ ಪ್ರಕ್ರಿಯೆಗೆ ಬಸವಣ್ಣವರ ಕಾಲದಿಂದಲೂ ಬದಲಾವಣೆಯಾಗಿ ಬಂದಿದ್ದು ಕರ್ನಾಟಕ. ಈ ಕಾರಣಕ್ಕಾಗಿ ಮಾನ್ಯ ಖರ್ಗೆ ಅವರೇ, ನಿಮ್ಮದೇ ಅಧಿಕಾರದಲ್ಲಿದ್ದಂತ ಉಷಾ ವಿಹಾರ್ ಕಮಿಷನ್ ಕೇಂದ್ರ ಸರ್ಕಾರದಲ್ಲಿ ಜಾರಿ ಮಾಡಿದ್ರಿ. ಇಡೀ ದೇಶದಲ್ಲಿ ಒಳ ಮೀಸಲಾತಿ ಪ್ರಕ್ರಿಯೆಗೆ ಹಸಿರು ನಿಶಾನೆ ತೋರಿಸಿದೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಜಾರಿಯಾಗಿದೆ. ಕರ್ನಾಟಕದ ಮಾದಿಗರು ನಿಮಗೇನು ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಅಂತಕ್ಕಂಥ ಇವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ದಯಮಾಡಿ ಸಿದ್ದರಾಮಯ್ಯನವರೇ, ಇವತ್ತು ಸಂವಿಧಾನ ವಿರೋಧವಾದಂತ ಹೇಳ್ತಕ್ಕಂಥ ಕ್ರಿಯೆಗಳು ನಡೀತಾ ಇದ್ದಾವೆ. ಸಂವಿಧಾನ ವಿರೋಧಿ ಅಲ್ಲ. ಮೀಸಲಾತಿ ಒಂದು ಒಳ ಮೀಸಲಾತಿ ನಮ್ಮ ಸಮಾಜದ ಹಕ್ಕು. ಅದನ್ನ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿಯಾಗಬೇಕಂತೇಳಿ ಇಡೀ ಸಮಾಜದ ಎಲ್ಲ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತು ಈ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾಳೆ ಏನು 27ಕ್ಕೆ ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ, ಅದರಲ್ಲಿ ನೀವು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಒಂದು ಕೇಳ್ತೇವೆ ಸರ್ಕಾರಕ್ಕೆ, ನೀವು ಸರ್ಕಾರದ ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ನಾವು ಜಾರಿ ಮಾಡ್ತೇವೆ ಅಂತೇಳಿ ಬದ್ಧತೆಯಿಂದ ನೀವು ಹೇಳಿದ್ರಿ. ಸರ್ಕಾರ ಬಂದ ಕೂಡಲೇ ಪ್ರಥಮ ಕ್ಯಾಬಿನೆಟ್ ನಾವು ಆಯೋಜನೆ ಮಾಡಿ ನಾವು ಇದನ್ನ ತಗೊಂತೀವಿ ಅಂತ ಹೇಳಿರ್ತಕ್ಕಂಥ ನೀವೆಲ್ಲರೂ ಸರ್ಕಾರದ ಏನಿವತ್ತು ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಇವತ್ತು ಯಾಕೆ ನೀವು ಇದು ವಿಳಂಬ ಧೋರಣೆ ತೋರ್ತಾ ಇದ್ದೀರಿ? ಕೂಡಲೇ ಈ ವಿಳಂಬ ಧೋರಣೆಯನ್ನು ತೋರದು ಬಿಟ್ಟು ನೀವು ಮಾತು ಕೊಟ್ಟಿದ್ದ ಚುನಾವಣೆಯಲ್ಲಿ ಮಾತು ಕೊಟ್ಟಿರ್ತಕ್ಕಂಥದನ್ನ ಭಾಗವಹಿಸಿಕೊಂಡು ನಾಳೆ ನೀವು ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡತಕ್ಕಂಥ ಕೆಲಸ ನೀವು ಮಾಡಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ನೀವು ಸಂವಿಧಾನ ಮತ್ತು ಅಂಬೇಡ್ಕರ್ ಅನ್ನ ನೀವು ಕೊಂಡಾಡ್ತಾ ಇದೀರಿ ಹೊರಗಡೆ, ಆದ್ರೆ ಇವತ್ತು ಸಂವಿಧಾನ ಮತ್ತು ಅಂಬೇಡ್ಕರ್ ಇಬ್ಬರು ಎರಡಕ್ಕೂ ಅವಮಾನ ಮಾಡ್ತಕ್ಕಂಥ ಕೆಲಸ ನೀವು ಈ ರಾಜ್ಯ ಸರ್ಕಾರದವ್ರು ಮಾಡ್ತಾ ಇದ್ದೀರಿ. ಕೂಡಲೇ ನೀವೇನು ಮಾತು ಕೊಟ್ಟಿರ್ತಕ್ಕಂಥದನ್ನ ಆ ಮಾತನ್ನ ಉಳಿಸಿಕೊಂಡು ಈ ಸಮಾಜಕ್ಕೆ ಮತ್ತು 101 ಜಾತಿಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ತಮ್ಮಲ್ಲಿ ಬೇಡಿಕೊಳ್ತಿದ್ದೇನೆ. ಈಗಾಗಲೇ ಸುಮಾರು 35 ವರ್ಷಗಳಿಂದ ನಾವು ಮೀಸಲಾತಿ ಬೇಕಂತೇಳಿ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಹೋರಾಟ ನಡೆದಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30 ವರ್ಷಗಳಿಂದ ನಾವು ಇಲ್ಲಿವರೆಗೂ ಸಹ ಬಂದಂತ ಸರ್ಕಾರಗಳು ಇಲ್ಲಿವರೆಗೂ ನಾವು ಮೀಸಲಾತಿ ಮಾಡ್ತೀವಿ ಅಂತ ಹೇಳಿ ಮಾಡಿಲ್ಲ. ಅವರು ಇವಾಗ ಹೇಳ್ತಾ ಇದ್ದಾರೆ ಅವನೂರು ವರದಿ ಅವೈಜ್ಞಾನಿಕ, ಆಮೇಲೆ ಸದಾಶಿವದ್ದು ಅವೈಜ್ಞಾನಿಕ, ಆಮೇಲೆ ಮಾಧುಸ್ವಾಮಿ ವರದಿ ಕೊಟ್ಟರು ಅದು ಅವೈಜ್ಞಾನಿಕ. ಈಗ ಅವರೇ ಸ್ವಂತ ಕೋಟ್ಯಾಂಗಟ್ಟಲೆ ಖರ್ಚು ಮಾಡಿಸಿ
ರಾಮದಾಸ್ ವರದಿ ತರಿಸ್ಕೊಂಡ್ರು, ಅದನ್ನು ಅವೈಜ್ಞಾನಿಕ. ವೈಜ್ಞಾನಿಕ ಯಾವುದು? ಹೀಗಾಗಿ ನಮ್ಮ ಸುಮ್ಮನೆ ಮುಂದೆ ತಳ್ಬೇಕು ಅಂತೇಳಿ ಇಲ್ಲಿ ತನ್ನ ಮಾದಿಗರಿಗೆ ಅನ್ಯಾಯ ಮಾಡ್ತಾನೆ ಬಂದಿದ್ದಾರೆ. ಈಗ ನಾವು ಮಾದಿಗರೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳು, ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ 62 ಮೆರವಣಿಗೆಗಳು, ಎಲ್ಲ ಶಾಸಕರುಗಳು ಮತ್ತೆ ಸಚಿವರುಗಳು ತಮಟೆ ಚಳವಳಿಗಳು ನಿರಂತರ ಹೋರಾಟಗಳು ಮಾಡ್ತಾನೆ ಬರ್ತಿದೀವಿ. ರಾಜ್ಯ ಸರ್ಕಾರಕ್ಕೆ ಈಗ ಉಳಿಗಾಲ ಅಳಿಗಾಲ ಅಂತ ಬಂದಿದೆ. ಈಗ 27ನೇ ತಾರೀಕು ಅವರು ನಾವು ಸಂಪುಟದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದು ಮಾಡ್ಲಿದ್ರೆ ತೀವ್ರ ಉಗ್ರವಾದ ಹೋರಾಟ ನಾವೆಲ್ಲ ಹಾಕೊಳ್ತೀವಿ. ಆಮೇಲೆ ಏನು ಮುಂದೆ ಬರುವಂತ ಎಲೆಕ್ಷನ್ಗಳು ಸಹ ತಕ್ಕ ಪಾಠ ನಾವು ಕಲಿಸುವಂಥದ್ದು ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ ರಾಜ್ಯ ಸರ್ಕಾರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.